ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮೊಂದಿಗೆ ಇವತ್ತಿಗೆ ಇದ್ದಾರೆ ಡಾಕ್ಟರ್ ಸಹನಾ ದೇವದಾಸ್. ಅವರು ವಾಣಿ ವಿಲಾಸ್ನಲ್ಲಿ ಸುದೀರ್ಘವಾಗಿ ಕೆಲಸ ಮಾಡಿ ಪ್ರೊಫೆಸರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಅಲ್ಲಿಂದ ನಿವೃತ್ತಿರ BJS ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅತ್ಯಂತ ನುರಿತ ಮಕ್ಕಳ ತಜ್ಞರಾಗಿ ಅವರು ಸ್ಟೇಟ್ ಲೋಕಾಯುಕ್ತ ಅವಾರ್ಡಿ 2021, FNNFF ಅವಾರ್ಡು 2024, ಫಸ್ಟ್ ಗೋಲ್ಡನ್ ಮಿನಿಟ್ ಅಪ್ರಿಸಿಯೇಷನ್ ಅವಾರ್ಡು 2021ರಲ್ಲಿ ಪಡೆದಂಥವರು ಅತ್ಯಂತ ಸುಪ್ರಸಿದ್ಧವಾದಂಥ ಮಕ್ಕಳ ತಜ್ಞರು. ಈಗ ನಾವು ಸ್ತನಪಾನದ ವಾರ ಮಾಡ್ತಾ ಇದ್ದೀವಿ. ನಮಸ್ಕಾರ ಸಹನಾ ಅವರೇ, ಸ್ವಾಗತ ನಿಮಗೆ. ಈ ಸ್ತನಪಾನದ ವಾರ ಅಂದರೆ ಏನು, ಅದರ ಮಹತ್ವ ಏನು? ನಮಸ್ತೆ ಮ್ಯಾಮ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ವಿಜಯಲಕ್ಷ್ಮಿ ಮ್ಯಾಮ್ ನಮ್ಮ ಟೀಚರ್ ಆಗಿದ್ರು. ಸೊ ಜಯದೇವ ಆಸ್ಪತ್ರೆಯಲ್ಲಿ ಇದ್ದಾಗ ನಮ್ಗೆ, ಮತ್ತೆ ESI ಅಲ್ಲಿ ಇದ್ದಾಗ ಮೇಡಮ್ ಪೋಸ್ಟಿಂಗ್ಗೆ ಓಡೋಡಿ ಹೋಗ್ತಾ ಇದ್ವಿ. ಅವ್ರ ಟಾಕ್, ಅವ್ರ ಇದು ಅಷ್ಟು ಚೆನ್ನಾಗಿರೋದು. ಥ್ಯಾಂಕ್ಸ್ ಮ್ಯಾಮ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಸೊ ಈ 21ನೇ ತಾರೀಕಿಂದ 7ನೇ ತಾರೀಕು ಆಗಸ್ಟ್ ವರೆಗೂ ಎವ್ರಿ ಇಯರ್ ನಾವು ಸ್ತನ್ಯಪಾನ ಸಪ್ತಾಹ ಅಂತ ಮ್ಯಾಮ್, ಇದು 35 ವರ್ಷಗಳಿಂದ ನಡೀತಾ ಇದೆ. ಸೊ ಎಲ್ಲಾರ್ಗು ಏನಂದ್ರೆ ಎದೆ ಹಾಲು ಕುಡಿಸಿ ಅಂತ ಹೇಳ್ಬಿಡ್ತೀವಿ, ಸುಲಭ ಅಂತಾನು ಅನ್ಕೊಂತೀವಿ. ಬಟ್ ಇಟ್ ಈಸ್ ಈಸಿ ಟು ಸೇ, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ತಾಯಂದ್ರಿಗೆ ತುಂಬಾ ಸಪೋರ್ಟ್ ಬೇಕು. ಸೊ ಅದರಿಂದ ಅದನ್ನ ಇದು ಅದ್ರ ಬಗ್ಗೆ ಇವರಿಗೋಸ್ಕರ ಸಪ್ತಾಹ ಉದ್ದೇಶಗಳಿರ್ತವೆ. ಸೊ ಅದರಿಂದ ಈ ಸತಿ ನಮ್ಮ ಫಸ್ಟ್ ಈ ಇಯರ್ದು ಥೀಮ್, ಎವ್ರಿ ಇಯರ್ ಥೀಮ್ ಬೇರೆ ಇರುತ್ತೆ. ಸೊ ಈ ಸತಿನು ಸ್ತನಪಾನ ಜೀವನದ ಸುಸ್ಥಿರ ಆರಂಭಕ್ಕಾಗಿ ಅದನ್ನು ಬಲಪಡಿಸೋಣ, ಅಂದ್ರೆ ಸುಸ್ಥಿರವಾಗಿರುವಂತದ್ದು. ಈಗ ಹುಟ್ಟಿದ ಮಗುಗೆ ಬೇರೆದ್ ಯಾವ್ದು ಇಲ್ಲ, ತಾಯಿ ಹಾಲೇ ಒಂದು ಪೋಷಣೆ. ಆ ತಾಯಿ ಹಾಲು ಎಷ್ಟು ಪ್ರಮುಖ, ಅದ್ರ ಮಹತ್ವ ಏನು ಅಂತ ತಿಳಿಸ್ಕೊಡಿ. ಹೌದು, ಮೇನ್ ಆಗಿ ಏನಾಗ್ತಿದೆ ಗೊತ್ತಾ ಮ್ಯಾಮ್, ಈಗ NFHS ಡೇಟಾ ಅಲ್ಲಿ ನಾವು ಎಲ್ಲಾರ್ಗೂ ಗೊತ್ತು ಎದೆ ಹಾಲು ಕುಡಿಸ್ಬೇಕು ಅಂತ. ಈಗ ಹಳೆ ಕಾಲದಕ್ಕಿಂತ ಇನ್ನ ಇದಾಗಿದೆ. ಸೊ ಈಗ ಲಾಸ್ಟ್ NFHS 5 ಡೇಟಾಗೂ ಈ 2006 NFHS ಡೇಟಾಗೂನು ಹುಟ್ಟಿದ 1 ಗಂಟೆ ಒಳಗೆ ಎಲ್ಲಾ ತಾಯಂದ್ರು ಕುಡಿಸ್ಬೇಕು. ಇದು ವರ್ಲ್ಡ್ ವೈಡ್. ಅದು ಕೊಲೆಸ್ಟ್ರಾಲ್ ಅಂದ್ರೆ ಗಿಣ್ಣದ ಹಾಲು ಅಂತ ಗಟ್ಟಿಯಾಗಿರುವಂತದ್ದು. ಅದು ಲಿಕ್ವಿಡ್ ಗೋಲ್ಡ್ ಅಂತ ಸಹ ಹೇಳ್ತೀವಿ. ಫಸ್ಟ್ ವ್ಯಾಕ್ಸಿನೇಷನ್, ಇಮ್ಯುನೈಸೇಷನ್ ಅಂತಾನು ಹೇಳ್ತೀವಿ. ಗೋಲ್ಡ್ ಗೆ 14,500 ಪರ್ ಗ್ರಾಮ್, ಇದನ್ನ ಅದಕ್ಕಿಂತ ಅತ್ಯಮೂಲ್ಯವಾಗಿರುವಂತದ್ದು. ಸೊ ಫಸ್ಟ್ ವ್ಯಾಕ್ಸಿನೇಷನ್ ನಾವೇನಪ್ಪ ಮಗುಗೆ ಬೆಸ್ಟ್ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ, ಫಸ್ಟ್ ಬರೋ ಫ್ಯೂ ನೆಕ್ಟರ್ ಅಂತ ಏನ್ ಹೇಳ್ತೀವಿ, ಅಮೃತ ಹನಿಗಳು. ಸೊ ಅದನ್ನ ಎಲ್ಲಾ ತಾಯಂದ್ರು ಕೊಡುವಂತದ್ದು. ಸೊ ಅದಿರೋದೇ ಆತರ ಮ್ಯಾಮ್. ಸೊ ಫಸ್ಟ್ 1 hour ಅಲ್ಲಿ ಕೊಡ್ಲೇಬೇಕು. ಮತ್ತು 6 months ವರೆಗೂ ಎದೆ ಹಾಲು ಬಿಟ್ರೆ ಬೇರೆ ನೀರು ಬೇರೆ ಏನು ಕೊಡುವಂತದ್ದೆಲ್ಲ. ಮತ್ತೆ 2 years ಅಂಡ್ ಬಿಯಾಂಡ್, 2 ವರ್ಷಕ್ಕೂ ಮೇಲೆ ಪೂರಕ ಆಹಾರ 6 ತಿಂಗಳಾದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಎದೆ ಹಾಲನ್ನು ಕಂಟಿನ್ಯೂ ಮಾಡೋದು 2 years ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ತುಂಬಾನೇ ಬೆನಿಫಿಟ್ಸ್ ಇದೆ. ಒಂದು ಮಗುವಿಗೆ, ತಾಯಿಗೆ ಏನ್ ಬೆನಿಫಿಟ್ ದಯವಿಟ್ಟು ತಿಳಿಸಿ. ಮಗುಗೆ ಈಸಿಯಾಗಿ ಡೈಜೆಸ್ಟ್ ಆಗುವಂತದ್ದು, ದ ಬೆಸ್ಟ್ ಫುಡ್ ಫಾರ್ ದ ಬೇಬಿ. ಇವಾಗ ನನ್ ಸೈಜ್ ಬ್ಲೌಸ್ ಬೇರೆಯವ್ರಿಗಾಗಲ್ಲ. ಸೊ ಆ ರೀತಿ ಟೇಲರ್ ಮೇಡ್ ಆ ತಾಯಂದರಿಗೆ, ಇವಾಗ ಬೇಬಿ ಆಫ್ ಅನಿತಾದು ಆ ಬೇಬಿಗೆ, ಬೇಬಿ ಆಫ್ ಸವಿತಾದು ಬೇಬಿ ಆಫ್ ಸವಿತಾಗೆ. ಸೊ ಟೇಲರ್ ಮೇಡ್ ಆಗಿರುತ್ತೆ. ಸೊ ಅಂಶಗಳು, ಇಮ್ಯೂನ್ ಇದು ಕಾಂಪ್ಲಿಮೆಂಟರಿ ಇದಿರುತ್ತೆ. ಲೈಕ್ ಲೈಸೋಸೈಮು, IgA ಮತ್ತೆ HM, ಹ್ಯೂಮನ್ ಆಲಿಗೋಸ್ಯಾಕರೈಡ್ಸ್ ಅಂತೆಲ್ಲ ಹೇಳ್ತೀವಿ. ಸೊ ಪ್ರಿಬಯೋಟಿಕ್, ಪ್ರೊಬಯೋಟಿಕ್ಸ್ ಎಲ್ಲಾ ತರದ್ದು ಇರುತ್ತೆ. ಸೊ ಹಾಗಾಗಿ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್, ಮತ್ತೆ ಬೇರೆ ವೈಟಮಿನ್ಸ್, ಐರನ್ ಎಲ್ಲ ಸಿಗುತ್ತೆ ಮಗುವಿಗೆ. ಸೊ ಆ ರೀತಿ ಇದ್ದಾಗ ಅದೊಂದೇ ಕೊಡ್ಬೇಕು. ಸೊ ಇವ್ರಿಗೆ, ಈ ಮಕ್ಕಳಿಗೆ ಬೇರೆ ಹಸು ಹಾಲಾಗ್ಲಿ, ಕತ್ತೆ ಹಾಲಾಗ್ಲಿ, ಗಾಡಿನ ಹಾಲಾಗ್ಲಿ ಕೊಡಬಾರ್ದು. ಸೊ ಅದಕ್ಕೆ ಅದರದೇ ಮುಖ್ಯವಾಗಿ ಪೌಡರ್ ಹಾಲು ಮಾಡಿ ಕುಡಿಸೋದ್ರಲ್ಲಿ ಮಗುಗೆ ವಾಂತಿ ಭೇದಿಗಳೆಲ್ಲ ಬರುತ್ತೆ, ಸ್ವಚ್ಛತೆ ಇರೋದಿಲ್ಲ. ಇದು ಸ್ಟರ್ಲೈಸ್ಡ್, ಪೂರ್ತಿ ಸ್ಟರ್ಲೈಸ್ ಆಗಿರುವಂತ ಪ್ಯೂರ್ ಹಾಲು. ಹೌದು. ಈಗ ಸಹನಾ ಅವರು ಪ್ರಿಬಯೋಟಿಕ್, ಪ್ರೋಬಯೋಟಿಕ್ ಅಂತಂದ್ರು. ಆಂಟಿಬಯೋಟಿಕ್ ರೋಗ ಬಂದ್ಮೇಲೆ ಕೊಡೋದು. ಈ ಪ್ರೋಬಯೋಟಿಕ್ ಇದ್ದದ್ದು ರೋಗ ಬರದಂತೆ ನಿರೋಧಕ ಮಾಡೋದು.
ಆಮೇಲೆ ಪ್ರೀಬಯೋಟಿಕ್ ಅಂದ್ರೆ ಇನ್ನು ಅದಕ್ಕಿಂತ ಮೊದಲು ಅಂತ. ಅಂದ್ರೆ ಮಗುವಿಗೆ ಯಾವುದೇ ಒಂದು ಇದಾಗದೆ ರಕ್ಷಣೆ ಸಿಗುವ ಹಾಗೆ ಮಾಡುವಂಥ, ಬಲಿಷ್ಠ ಮಾಡುವಂಥದ್ದು ಈ ತಾಯಿ ಹಾಲು ಅಂತ ನೀವು ಹೇಳ್ತಾ ಇದ್ದೀರಿ. ಬಹುಶಃ ಅದಕ್ಕೆ ಹಳೆ ಕಾಲದಲ್ಲಿ ಪಿಕ್ಚರ್ಗಳಲ್ಲಿ ಮಾಕ ದೂದ್ ಪಿಯಾ ಆಯ್ತು ಆಜಾವ್ ಅಂತ ಕರಿತಾ ಇದ್ರು. ಅಂದ್ರೆ ತಾಯಿ ಹಾಲು ಕುಡಿದವನು ಅಷ್ಟು ಗಟ್ಟಿ ಅಂತಂದು. ಈ ತಾಯಿ ಅಮಿತಾಬ್ ಹಾಲು ಬಚ್ಚನ್ ಕುಡಿಸೋದ್ರಿಂದ ದಿವಾರ್. ಹೌದು, ತಾಯಿ ಹಾಲು ಕುಡಿಸೋದ್ರಿಂದ ತಾಯಿಗೆ ಏನು ಬೆನಿಫಿಟ್ ಅಂತ? ಒಂದು ಮಗುವಿಗೆ ಮ್ಯಾಮ್ ಇನ್ಫೆಕ್ಷನ್ ಇಂದ ತಡೆಗಟ್ಟುತ್ತೆ. ಮೇನ್ ಆಗಿ ನಮ್ಮ ನವಜಾತ ಶಿಶುಗಳು ವಿತಿನ್ 5 years ಅಂಡರ್ 5 ಮಾರ್ಟಾಲಿಟಿ ಏನಿದೆ, ಒಂದು ನಿಮೋನಿಯಾ ಮತ್ತೆ ಡಯರಿಯಾ ಇಂದ ತುಂಬಾ ಮಕ್ಕಳು ಡೆತ್ ಆಗುತ್ತೆ. ಒಂದು ಚೈಲ್ಡ್ ಸರ್ವೈವಲ್. ಸೊ 1 ಗಂಟೆ ಒಳಗೆ ಕುಡಿಸ್ದೆ 1 million lives ಆರ್ ಸೇವ್. ಫಸ್ಟ್ ಅವರ್ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. 1 million ಬೇಬೀಸ್ ನ ಜೀವ ಉಳಿಸುತ್ತೆ. ನ್ಯೂನೆಟಲ್ ಮಾರ್ಟಾಲಿಟಿ, ಎಸ್, ಸರ್ವೈವಲ್ ಗೆ ಹೆಲ್ಪ್ ಆಗುತ್ತೆ. ಒಂದು ಇನ್ಫೆಕ್ಷನ್ ಇಂದ ಹೆಲ್ಪ್ ಆಗುತ್ತೆ. ಆಮೇಲೆ ಮುಂದೆ ಕೂಡ ಮಕ್ಕಳಿಗೆ ಒಬೇಸಿಟಿ, ಸ್ಥೂಲಕಾಯ ಅಂತ ಏನ್ ಹೇಳ್ತೀವಿ. ಆಮೇಲೆ ಮೇಡಮ್ ಇದ್ದಾರೆ ನಮ್ ಕಾರ್ಡಿಯಾಲಜಿಸ್ಟ್. ಸೊ ಹಾರ್ಟ್ ಡಿಸೀಸಸ್, ಒಬೇಸಿಟಿ ಮತ್ತೆ ಡಯಾಬಿಟಿಸ್ ಮೆಲಿಟಸ್, ಹೈಪರ್ ಟೆನ್ಷನ್, ಆಸ್ತಮಾ, ಅಲರ್ಜಿ, ಈ ತರ ಬೇರೆ ಬೇರೆ ಕಾಯಿಲೆಗಳಿಂದ ಡೆಫಿನೆಟ್ ಆಗಿ. ಮತ್ತೆ ಐಕ್ಯೂ 10-20 ಪಾಯಿಂಟ್ಸ್ ವಿಲ್ ಬಿ ಮೋರ್. ಆಮೇಲೆ ನೀವು ಟ್ಯೂಷನ್ ಹಾಕೋದಲ್ಲ, ಬೇಸು ಮತ್ತೆ ಇನ್ನ ಆಕಾಶು, ಸೋ ಮೆನಿ ಥಿಂಗ್ಸ್ ವಿ ಆರ್ ಟಾಕಿಂಗ್. ಸೊ ಈ ರೀತಿ ಇದ್ದಾಗ ಸೊ ಎಕ್ಸ್ಟ್ರಾ ಐಕ್ಯೂ ಪಾಯಿಂಟ್ಸ್ ಕೂಡ ನಿಮ್ಮ ಹಾಲಲ್ಲೇ ತಯಾರಾಗುತ್ತೆ. ಹಾಲು ಕುಡಿದ್ರೆ ಮಕ್ಕಳು ಬುದ್ಧಿವಂತರು ಆಗ್ತಾರೆ, ಗಟ್ಟಿನೂ ಆಗ್ತಾರೆ ಅಂತ ಹೇಳ್ತಾ ಇದ್ದೀವಿ. ಗಟ್ಟಿನೂ ಆಗ್ತಾರೆ ಮ್ಯಾಮ್. ಸೊ ಈ ರೀತಿ ಆ ತಾಯಿಗೇನು ಅಂದ್ರೆ ಇವಾಗ ಡೆಲಿವರಿ ಆದ ಕೂಡ್ಲೆ ಇನ್ನ ನಾವಿಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ಮಗು ಹುಟ್ಟಿದ ತಕ್ಷಣನೇ ಇನ್ನ ಸೆಪರೇಟ್ ಆಗಕ್ ಮುಂಚೆನೆ ತಾಯಿ ಎದೆ ಮೇಲೆ ಇಟ್ಬಿಡ್ತೀವಿ ಮ್ಯಾಮ್. ಸೊ ಹಂಗಾಗಿ ವಿತ್ 1 hour ಮಗು ಎದೆ ಮೇಲೆ ಇರ್ಬೇಕು. 9 ತಿಂಗಳು ಇರುತ್ತೆ. ಈ 1 hour ಎದೆ ಮೇಲೆ ಇಟ್ಟಾಗ ತುಂಬಾನೇ ಬೆನಿಫಿಟ್ಸ್ ಇದೆ. ಒಂದು, ಅವ್ರ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ರೇಟ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ತಾಯಿಗೆ ರಕ್ತಸ್ರಾವ ಆಗಿ ತುಂಬಾ PPH ಅಂತ ಏನ್ ಹೇಳ್ತೀವಿ, ತುಂಬಾ ಮದರ್ಸ್ ಡೆತ್ ಆಗತ್ತೆ. ಸೊ ಅದು ಯೂಟ್ರಸ್ ಕಂಟ್ರಾಕ್ಟ್ ಆಗೋದಿಕ್ಕೆ ಆಕ್ಸಿಟೋಸಿನ್ ಅಂತ ಏನ್ ಹೇಳ್ತೀವಿ, ಲವ್ ಹಾರ್ಮೋನ್, ಅದು ಉತ್ಪತ್ತಿ ಚೆನ್ನಾಗತ್ತೆ. ಅವಳ ಸ್ಟ್ರೆಸ್ ಕೂಡ ಕಮ್ಮಿ, ಕಾಂಟ್ರಾಕ್ಟ್ ಆದ್ರೆ ಬ್ಲೀಡಿಂಗು ನಿಂತು ಹೋಗ್ಬಿಡುತ್ತೆ. ಸೊ ದಟ್ ಈಸ್ ಅ ವೆರಿ ಗುಡ್ ಬೆನಿಫಿಟ್ ಟು ದ ಮದರ್. ಪ್ಲಸ್ ಅವಳ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗುತ್ತೆ, ಕಾರ್ಟಿಸಾಲ್ ಎಲ್ಲ. ಸೊ ಆಕ್ಸಿಟೋಸಿನ್ ಜಾಸ್ತಿ ಆಗಿ ಪೇನ್ ಕೂಡ ಕಮ್ಮಿ ಆಗುತ್ತೆ. ಸೊ ಆ ರೀತಿ ಹಾಲು ಉತ್ಪತ್ತಿ ಕೂಡ ಚೆನ್ನಾಗಾಗುತ್ತೆ. ಒಂದು, ಅವಳ ಬ್ಲಡ್ ಪ್ರೆಷರ್ ಇರ್ಬೋದು. ಆಮೇಲೆ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ಏನ್ ಹೇಳ್ತೀವಿ, ಸ್ಟ್ರೆಸ್ ರಿಲೇಟೆಡ್ ತುಂಬಾ ಇರುತ್ತೆ. ಸೊ ಇವೆಲ್ಲದ್ರಿಂದನೂ ಇದಾಗುತ್ತೆ. ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಓವೇರಿಯನ್ ಕ್ಯಾನ್ಸರ್ ಇಂದ ಕೂಡ ಎಸ್. ಆಮೇಲೆ ಅವರು ಒಬೆಸಿಟಿ ಕುಡಿಸಿದ್ರೆ ಚೆನ್ನಾಗಿ ಫಿಗರ್ಗಳು ಬರ್ತಾರೆ. ಸೊ ಇಲ್ಲಾಂದ್ರೆ ಎಲ್ಲ ಎಕ್ಸ್ಟ್ರಾ ಫ್ಯಾಟ್. ಆಮೇಲೆ ಇಟ್ ಈಸ್ ಅ ನ್ಯಾಚುರಲ್ ಕಾಂಟ್ರಸೆಪ್ಷನ್. ಇಫ್ ದೇ ಆರ್ ಫೀಡಿಂಗ್ 6 months, ಸೊ ಅವರು ಗರ್ಭ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ ಮ್ಯಾಮ್. ಅಂದ್ರೆ ಅವ್ರು ಬೇಗನೆ ಗರ್ಭಧಾರಣೆನೂ ಆಗೋದಿಲ್ಲ. ಸೊ 2 ಮಕ್ಕಳ ಮಧ್ಯದ್ದು ಅಂತರ ಕಾಪಾಡಕ್ಕೆ ಇದು ಹಾಲು ಕುಡಿಸೋದು ಬಹಳ ಮುಖ್ಯ ಅಂತ. ಹಳೆ ಕಾಲದಲ್ಲೂ ಕೂಡ ಕೊಡ್ತಾ ಇದ್ರು. ಹೌದು, 6 months ಓಕೆ. ಈಗೇನೋ ನಾವು ನಾರ್ಮಲ್ ಮಗುಗೆ ಆಯ್ತು, ಕೆಲವು ಪ್ರಿಮೇಚರ್ ಆಗಿ ತುಂಬಾ ಅಪಕ್ವವಾಗಿ ಹುಟ್ಟಿರುತ್ತೆ. ಅವಕ್ಕೆ ಹಾಲು ಕುಡಿಯೋಕೆ ಕಷ್ಟ. ಯಾಕಂತಂದ್ರೆ ಈ ಹಾಲು ಕುಡಿಯೋದಿದಲ್ಲ, ಅದು ಒಂದು ಎಕ್ಸರ್ಸೈಸ್ ಇದ್ದಂಗೆ ಮಗುಗೆ. ಅದು ಅವಕ್ಕೆ ಆಗೋದಿಲ್ಲ. ಅಂತ ಸಮಯದಲ್ಲಿ ಏನ್ ಮಾಡ್ತೀರಿ ನೀವು? ಸೊ ಅಂತ ಸಮಯಕ್ಕೆ ಇತ್ತೀಚೆಗೆ ಏನಾಗೋಗಿದೆ, ಎಲ್ಲಾ ತಾಯಂದ್ರು ವರ್ಕಿಂಗ್ ಆಗೋದ್ರಿಂದ ಸೊ ಮದುವೆನೇ ಲೇಟು, ಮಕ್ಕಳು ಲೇಟು, ಪ್ಲಸ್ IVF ಎಲ್ಲ ಜಾಸ್ತಿ ಇರೋದ್ರಿಂದ ಪ್ರಿಮೆಚುರಿಟಿ, ಲೋ ಬರ್ತ್ ವೇಟ್ 30 to 40% ಜಾಸ್ತಿ ಆಗೋಗಿದೆ. ಒಂದು, ಸೊ ಅಂತ ಮಕ್ಕಳಿಗೆ ಸ್ಮಾಲ್ ಅಂಡ್ ಸಿಕ್ ಬೇಬೀಸ್ ಅಂತ ಏನ್ ಹೇಳ್ತೀವಿ, NICU ಇಟ್ಬಿಡ್ತಾರೆ. ಸೊ ಈಗ 600 ಗ್ರಾಮ್ ಇರ್ಬೋದು, 800 ಗ್ರಾಮ್ ಇರ್ಬೋದು, 1 kg, 1.25 kg. ಸೊ ಈ ಮಕ್ಕಳೆಲ್ಲ 1.5, 1.6 ಆಗೋವರೆಗೂ ICU ಇರ್ತಾರೆ. ಸೊ ಆ ತರ ಮಕ್ಕಳಿಗೆ ಏನಪ್ಪಾ ಮಾಡ್ತೀವಿ ಅಂತಂದ್ರೆ MOM, ಮಾಮ್ ಅಂದ್ರೆ ಮದರ್ಸ್ ಓನ್ ಮಿಲ್ಕ್, ಅವ್ರದೇ ಆಗಿದ್ದು ಹುಟ್ಟಿದ ತಕ್ಷಣನೇ ನಮ್ಮ ಹಾಸ್ಪಿಟಲ್ ಅಲ್ಲಿ ಡಬ್ಬಿಗಳು ಸ್ಟರ್ಲೈಸ್ ಮಾಡಿ ಇಟ್ಟಿರ್ತೀವಿ ಮ್ಯಾಮ್, ಸ್ಟರ್ಲೈಸ್ ಸ್ಟೀಲ್ದು. ಸೊ ತಾಯಿ ಜೊತೆ ಮಗು NICU ಬಂದ್ರೆ ಅದ್ರ ಜೊತೆಗೆ ಅವ್ರ ಹಾಲು ಕೂಡ 1 few drops ತಂದ್ಬಿಡ್ಬೇಕು. ಸೊ ಫಸ್ಟ್ ಹೇಳ್ಕೊಡ್ಬೇಕು ಎಲ್ಲಾ ಕಡೆನೂ. ಸೊ ಹೇಳ್ಕೊಟ್ಟು ಎವ್ರಿ 2 hours 3 hours ಅವ್ರ ಪೇರೆಂಟ್ಸ್ ಅಥವಾ ಹಸ್ಬೆಂಡ್ ಮತ್ತೆ ಬೇರೆ ಕೇರ್ ಟೇಕರ್ಸ್ ಯಾರು ಇರ್ತಾರೆ ಅವ್ರಿಗೆ ಹೇಳಿ 7 to 8 times ಪಂಪ್ ಮಾಡಿ ತೆಗೆದಾಗ ಮಗು ಸ್ವಲ್ಪ ದೊಡ್ಡದಾದ ನಂತರ ಕುಡಿಸ್ಬೋದು. ಸೊ ಅದೊಂದಿದೆ, ಮದರ್ಸ್ ಓನ್ ಮಿಲ್ಕ್ ಇಸ್ ದ ಬೆಸ್ಟ್. ಹಂಗೂ ಬರಲ್ಲ, ಮದರ್ ಬೇರೆ ಕಡೆ ಇರ್ತಾರೆ, ಈ ರೀತಿ ಇದ್ದಾಗ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಕಾಂಪ್ರಿಹೆನ್ಸಿವ್ ಲ್ಯಾಕ್ಟೇಷನ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ, CLMCs ಅಂತ.
ಸೊ ಅದು ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಮ್ಮ ವಾಣಿ ವಿಲಾಸ್ ಅಲ್ಲಿ ಅಮೃತಧಾರೆ ಅಂತ ನಾನೇ ಅದಕ್ಕೆ ಹೆಸರಿಟ್ಟಿದ್ದು. ಸೊ 2022 ಮಾರ್ಚ್ 8 ಅದನ್ನ ಸ್ಟಾರ್ಟ್ ಮಾಡಿದ್ವಿ, ಮಹಿಳಾ ದಿನಾಚರಣೆ ದಿನ. ಸೊ ಏನಪ್ಪಾ ಇಲ್ಲಿ ಅಂತಂದ್ರೆ ಎಲ್ಲಾ ತಾಯಂದ್ರದ್ದು ಹಾಲು ಇದು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಹೆಲ್ತಿ ಮದರ್ಸ್ದು ಪ್ಯಾಸ್ಚರೈಸ್ ಮಾಡಿ ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟು, ಸೊ ಅದು ಪ್ರಿಸ್ಕ್ರಿಪ್ಷನ್ ಮೂಲಕ ಯಾರಿಗ್ ಬೇಕು ಅಂದಾಗ ಮಾತ್ರ ಈ ತರ ಸಣ್ಣ ಮಕ್ಕಳಿಗೆ, ಸಿಕ್ ಬೇಬೀಸ್, ಈವನ್ ವೆಂಟಿಲೇಟೆಡ್ ಮಕ್ಕಳಿಗೂ ಸಹ ವಿ ಕ್ಯಾನ್ ಗಿವ್ ಬ್ರೆಸ್ಟ್ ಮಿಲ್ಕ್ ಥ್ರೂ ಟ್ಯೂಬ್ ಹಾಕಿ ಗ್ಯಾಸ್ಟ್ರಿಕ್ ಟ್ಯೂಬ್ ಫೀಡ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಕೊಡುವಂತದ್ದು ಪ್ಯಾಸ್ಚರೈಸ್ ಡೋನರ್ಸ್ ಹ್ಯೂಮನ್ ಮಿಲ್ಕ್ ಅಂತ. ಅದು ಬ್ಯಾಂಕೇ ಮಾಡ್ಕೊಂಡಿದ್ದೀರಿ? ಹೌದು ಮ್ಯಾಮ್, ಅಂದ್ರೆ ಅದು ಹೊರಗಡೆ ಕಮರ್ಷಿಯಲೈಸೇಷನ್ ಅಲ್ಲ. ಸೊ ಈ ರೀತಿ 12 ಮಿಲ್ಕ್ ಬ್ಯಾಂಕ್ ಗವರ್ಮೆಂಟ್ ಇಂದಾನೇ ಆಗಿದೆ, NHM ಮೂಲಕನೇ ಎಲ್ಲಾ ಮೆಡಿಕಲ್ ಕಾಲೇಜಸ್ ಕರ್ನಾಟಕದಲ್ಲಿದೆ. ಎಕ್ಸಲೆಂಟ್. ಇನ್ಫ್ಯಾಕ್ಟ್ ನಾನೇನ್ ಮಾಡಿದ್ದೆ ಅಂತ, ಒಂದು ಮಗು ಕೋಆಕ್ಟೇಷನ್ ಆಫ್ ಅಯೋಟಾ 4 ದಿನದ ಮಗು, ಅದಕ್ಕೆ ಅಯೋಟೋಪ್ಲಾಸ್ಟಿ ಮಾಡಿದೆ. ತಾಯಿಗೆ ಸಿಸೇರಿಯನ್ ಆಗಿತ್ತು, ಕೋಲಾರ ಮೆಡಿಕಲ್ ಕಾಲೇಜಿಂದ ಬಂದಿರ್ಲಿಲ್ಲ. ಅಲ್ಲಿ ಇನ್ನೊಂದು ತಾಯಿ ಇದ್ರು, ಆ ತನ್ನ ಮಗುಗೂ ಕುಡಿಸಿ ಈ ಮಗುಗೂ ಹಾಲು ಕುಡಿಸ್ತಾ ಇದ್ಲು ಅವಳು. ಆವಾಗ ಏನಾಗ್ತಾ ಇತ್ತು, ಆ 2 ಮಕ್ಕಳಿಗೂ ಆಗೋದು, ಆ ಮಗು ಎಳಿತಾ ಇತ್ತು ನನ್ನ ಹಾಲನ್ನ ಅದು ಕೊಡ್ಬೇಡ ಅಂತಂದು. ಅಂದ್ರೆ ಆ ಮಕ್ಕಳಿಗೂ ಕೂಡ ಗೊತ್ತಿರುತ್ತೆ. ಹಾಗಾದ್ರೆ ಈ ತರ ನೀವು ಪುಟ್ಟ ಮಕ್ಕಳಿಗೆ ಕೊಡ್ತೀರಲ್ಲ, ಇದು ಫೀಡಿಂಗು ಪ್ರೀ ಟರ್ಮ್ ಇದ್ದವ್ರಿಗೆ, ಬೇಬಿಗಳಿಗೆ, ಎಸ್ಪೆಷಲಿ ಹಾರ್ಟ್ ಟ್ರಬಲ್ ಇದ್ದವ್ರಿಗೆ ಆ ಹಾಲು ಸಕ್ ಮಾಡಕ್ಕೆ ಆಗೋದಿಲ್ಲ. ಅದು ಕೂಡ ಒಂದು ಕಾರಣ. ಯಾಕಂದ್ರೆ ಹಾರ್ಟ್ ಫೇಲ್ಯೂರ್ ಇದ್ದವ್ರಿಗೆ ಆ ಮಗುಗೆ ಸಕ್ ಸೈಕಲ್ ಅಂತ, ಹಾಲು ಕುಡಿಯುತ್ತೆ, ಸ್ವಲ್ಪ ಮಲ್ಕೊಂಡ್ಬಿಡುತ್ತೆ ಸುಸ್ತಾಗಿ, ಮತ್ತೆ ಎಚ್ಚರ ಆಗುತ್ತೆ, ಅಂಥವ್ರು ಬೇಗನೆ ಬರಬೇಕಾಗತ್ತೆ. ಸೊ ಸಹನಾ ಅವರೇ, ತುಂಬಾ ಧನ್ಯವಾದಗಳು. ನೀವು ಇಷ್ಟೊಂದು ಮಾಹಿತಿಯನ್ನ ಕೊಟ್ಟು ಮಗುವಿಗೂ ತಾಯಿಗೂ ಎಷ್ಟು ಅದರಿಂದ ಉಪಯುಕ್ತ ಅಂತ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಪ್ಲಸ್ ಇವರಿಗೆ ಮ್ಯಾಮ್, ಇವನ್ ಫಾರ್ ದ ನೇಷನ್, ಎಕೋ ಫ್ರೆಂಡ್ಲಿ ನೇಚರ್, ಈ ಡಬ್ಬಿಗಳು ಎಲ್ಲ ವಿ ನೀಡ್ ಸೋ ಮಚ್ ಆಫ್ ತಯಾರು ಮಾಡಕ್ಕೆ, ಮತ್ತೆ ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡಕ್ಕೆ, ಅದೆಲ್ಲ ಇಟ್ ಈಸ್ ವೆರಿ ಬ್ಯಾಡ್ ಫಾರ್ ದ ನೇಚರ್. ಸೊ ನೇಚರ್ಗೂ ಸಹ ಇಟ್ ಈಸ್ ಗುಡ್ ಅಂಡ್ ದೇಶಕ್ಕೂ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್.